ದನ ಕಳ್ಳತನಕ್ಕೆ ಮಕ್ಕಳನ್ನು ಚೂ ಬಿಟ್ಟರ ಕಟುಕರು. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ದನ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಆರಕ್ಷಕ ಇಲಾಖೆ ಮತ್ತು ಸಾರ್ವಜನಿಕರ ಬಿಗುವಿನಿಂದ ದನ ಕಳ್ಳತನ ಪ್ರಕರಣಗಳ ಸಂಖ್ಯೆ ಕ್ಷೀಣಿಸುತ್ತಿದ್ದು, ಅಂತಹದರಲ್ಲೂ ಅಲ್ಲಲ್ಲಿ ಪೊಲೀಸರ ಕಣ್ತಪ್ಪಿಸಿ ಕಳ್ಳತನ ನಡೆಯುತ್ತಿದ್ದು, ಕದಿಮರು ಈಗ ಮಕ್ಕಳನ್ನ ಕಳ್ಳತನಕ್ಕೆ ಬಳಸಿಕೊಂಡಿದ್ದಾರೆ ಎಂಬ ಅನುಮಾನ ದಟ್ಟವಾಗಿದೆ. ನಗರದ ಕ್ರೀಡಾಂಗಣದ ಬಳಿ ಮೂವರು ಪುಟ್ಟ ಬಾಲಕರು ದನಗಳನ್ನು ಓಡಿಸಿಕೊಂಡು ಹೋಗುತ್ತಿದ್ದುದನ್ನು ಗಮನಿಸಿ ವಿಚಾರಿಸಿದ ಸಾರ್ವಜನಿಕರು, ಬಾಲಕರು ದನಗಳು ನಮ್ಮದೇ ಎಂದು ಹೇಳಿದರು. ಅಷ್ಟರಲ್ಲಿ ದನದ ಮಾಲೀಕರು ಸ್ಥಳಕ್ಕಾಗಮಿಸಿದ ತಕ್ಷಣ ಬಾಲಕರು ದನಗಳನ್ನು ಬಿಟ್ಟು ಓಡಿ ಹೋಗಲು ಪ್ರಯತ್ನಿಸಿದರು. ತಕ್ಷಣವೇ ಸ್ಥಳೀಯರಿಬ್ಬರು ಬಾಲಕರನ್ನು ಹಿಡಿದುಕೊಂಡು ವಿಚಾರಿಸಿದಾಗ, ಇಬ್ರಾಹಿಂ ಎಂಬುವವರು ನಮಗೆ ದನಗಳನ್ನು ಹಿಡಿದುಕೊಂಡು ಬಂದರೆ 2,000 ರು ಹಣ ನೀಡುವುದಾಗಿ ಹೇಳಿದ್ದರಿಂದ ಹೀಗೆ ಮಾಡಿದ್ದೇವೆ ಎಂದು ಹೇಳಿದರು. ಯಾರೋ ಹಸು ತರ್ಬೇಕು ಯಾರು ಹೇಳಿದ್ದು? ಕತ್ಕೊಬರಕ್ಕೆ ಅವರೇ 20 ಜನ ಬಿಟ್ಟು ಪೊಲೀಸರು ಎಲ್ಲರೂ ಬಿಟ್ಟಿದ್ದು. 20 ಜನ ಬಿಟ್ಬಿಟ್ರು ನಿನ್ನೆ ರಾತ್ರಿ ಹಿಡ್ದಿದ್ದು ಪೊಲೀಸರು. ಯಾರ್ದದು? ಅವರೇ ಸಂತೆ ಮಾರ್ಕೆಟ್ ಹತ್ರ ದನ ಯಾರ್ದದು? ದನ 20 ನೆನೆ ಇದರಿಂದ ತಂದಿದ್ರು. ಯಾವ್ದ್ರಿಂದ? ಇದು ಸಂತೆ ಅಲ್ಲಿಂದ ತಂದಿದ್ದು 20 ತಂದಿದ್ರಂತೆ. ಪೊಲೀಸರು ಬಂದು ಹಿಡ್ಕೊಂಡು ಹೋದ್ರು. ಎಲ್ಲ ಬಿಟ್ಬಿಟ್ರು ಪೊಲೀಸರು ಸಂತೆ ಮಾರ್ಕೆಟಿಗೆ. ಅದು ಎಲ್ಲ ತಿರುಗಿದೆ. ಅದನ್ನ ತಗೋಬಾ ಅಂತ ಅಂದ್ರು. ಅದಕ್ಕೆ ನಾವು ತಗೊಂಡು ಬಂದಿದ್ದಾನ. ನಂತರ 112ಗೆ ಕರೆ ಮಾಡಿದ ಸ್ಥಳೀಯರು ಬಾಲಕರನ್ನು ನಗರ ಪೊಲೀಸ್ ಠಾಣೆ ವಶಕ್ಕೆ ಒಪ್ಪಿಸಿದರು. ದನದ ಮಾಲೀಕರು ಮಾತನಾಡಿ, ಮನೆಯ ಹತ್ತಿರ ಮೇಯುತ್ತಿದ್ದ ದನಗಳನ್ನು ಅಪಹರಿಸುತ್ತಿದ್ದ ದನ ಕಳ್ಳರಿಗೆ ಕಠಿಣ ಶಿಕ್ಷೆ ನೀಡುವುದರ ಮೂಲಕ ಮುಂದೆ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಜಿಲ್ಲಾ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಊಟಕ್ಕೆ ಹೋಗಿದ್ದೆ, ಅಷ್ಟೇ ಹೇಳ್ದೆ ಹೊಡ್ಕೊಂಡ್ ಬಂದಿದ್ದಾರೆ ಸರ್. ಒಂದ್ ಕೆಂದಸು ಒಂದ್ ಕರೆಯಸು. ನೀವು ಕಂಪ್ಲೇಂಟ್ ಏನಾರ ಮಾಡಿದ್ರಾ? ಇಲ್ಲ, ಈಗ ಮಾಡ್ಬೇಕು. ಈಗ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮುಂಚೆ ಯಾವಾರ ಈ ಸತಿ ಈ ತರ ಇಲ್ಲ ಆಗಿತ್ತಾ? ಇನ್ನು ಮುಂಚೆ ಕದ್ದು ಹೊಡೆದಿದ್ದಾರೆ ಸುಮಾರು. ತುಂಬಾ ಹೊಡೆದಿದೆ ನಮ್ದು. ಅಂದ್ರೆ ಗೊತ್ತಿಲ್ಲ ಸರ್, ಅವು ಇಂತಾರೆ ಅಂತ ಗೊತ್ತಿಲ್ಲ. ಹತ್ರ ನಮ್ದು ಸೈಟ್ ಮನೆ ಮಾಡ್ತೀವಿ, ಅಲ್ಲಿ ಓಡ್ಸಾಡ್ತಾ ಇದ್ದು ಚಂದ್ರೌಡ್ರು ನಾವು ಟೌನ್ ಬಂದಾಗ ಆ ಸಂಧಿ ಇತ್ತಲ್ಲ, ನರ್ಸರಿ ಸಂಧಿ ಆ ಸಂಧಿ ಹೊಡಿಗೆ ಹೋಗ್ತಾ ಇದ್ದೆ. ಯಾಕಂದ್ರೆ ಹೋಗ್ತೀಯ ಹೋಗ ಅಂತೇಳಿ ಬೈದು, ನಮ್ಗೆ ಹೆಂಗ್ ಗೊತ್ತು ಹಿಂಗ್ ಕದ್ದೊಡ್ಕೋತಾ ಇದ್ದಾರೆ. ಆಗ ಬೈದು ಇತ್ತ ಬಂದು ಮತ್ತೆ ಮುಂದ್ಗಡೆ ಬಂದು ನಮ್ಮ ಕಾರ್ನರ್ ಸೈಡ್ ಕಡೆಗೆ ಬಂದು ಅಲ್ಲಿ ಓಡ್ಸಾಡ್ತಾ ಇದ್ದು. ನಾವ್ ಯಾವ ಹುಡ್ಲು ಅಂತ ನಮ್ಗೆ ನಿಂಗೆ ಎಲ್ಲ ಗೊತ್ತಾಗಲ್ಲ. ನಾವು ಸುಮ್ಕೋ ಅದ ಊಟಕ್ಕೆ ಹೋದ. ಯಾವಾಗ ಈ ಕೆಲಸ ಈಗ 1 ಗಂಟೆ ಮುಂದೆ ಆಗಿರೋ ಕೆಲಸ ಇದೆ. ಎಷ್ಟು ಜನ ಹುಡುಗರು ಇದ್ರು? 3 ಜನ ಇದ್ರು. ನಾನು ನೋಡಲ್ ಹೋಗ್ತಾ ಇದ್ದೆ, ಅವಾಗ 3 ಜನ ಹುಡುಗರು ಹಸುಗಳು ಹಿಡ್ಕೊಂಡಿದ್ರು. ಆಟ ಬಿಸಿಲು ಅಂತ ನಿಂತ್ಕೊಂಡಿದ್ವು ಹಸುಗಳು. 3 ಜನ ಹುಡುಗರು ಹಸುಗಳು ಹಿಡ್ಕೊಂಡು ಹಗ್ಗ ಹಾಕೊಂಡು ಕಟ್ಕೊಳ್ತಾ ಇದ್ರು. ಅವಾಗ ನಾನು ನೋಡ್ಬಿಟ್ಟು, ನಾನು ಊರ್ ಮನೆ ಹುಡುಗರು ಇರ್ಬೇಕು, ಅವ್ರದ್ದು ಯಾರೋ ಹಸುಗಳು ಇರ್ಬೇಕು ಅಂತ ನಾನು ಸುಮ್ಮನೆ ಟೌನಿಗೆ ಹೋದೆ. ಟೌನಿಂದ ಬರ್ತಾ ನೋಡಿದಾಗ ಇವರು ಯಾರೋ ಟೌನ್ ಅಲ್ಲಿ ಇಕ್ಬಲ್ ಅಂತ ಯಾರೋ ದನ ಕಟ್ ಮಾಡ್ತಾರಂತೆ. ಆ ಇಕ್ಬಲ್ ಅವರು ಹುಡುಗರಿಗೆ ಒಂದು ಹಸುಗೆ 2,000 ಕೊಡ್ತೀವಿ ಅಂತೇಳಿ ಹಗ್ಗ ಕೊಟ್ಬಿಟ್ಟು ಕಳ್ಸಿ ಹಿಡ್ಕೊಂಡ್ ಬನ್ನಿ ಅಂತ ಕಳ್ಸಿದಾರಂತೆ. ಅದನ್ನ ನೋಡಿ ನಮ್ಗೆ ಇಟ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಅವ್ರ ಸ್ನೇಹಿತ ಒಬ್ಬ ಮೆಡಿಕಲ್ ಅವರು ನೋಡ್ಬಿಟ್ಟು ಯಾಕೆ ಇಟ್ಕೊಂಡು ಹೋಗ್ತಿದ್ರು ಅಂತ ಕೇಳಿದಾಗ, ನನ್ನ ಹೆಸರು ಹುಸೇನ್ ಅಂತ ಹೇಳದಂತ. ಹುಸೇನ್ ಏನಂತ ಹೆಸರು? ಹುಸೇನ್ ಅಂತ ಏನಾದ್ರು ಹೇಳದ್ನಂತ ಹುಡುಗನ ಹೆಸರು. ಹೇಳಿದಾಗ ಇವರು ಡೌಟ್ಫುಲ್ ಹಿಡ್ಕೊಂಡಿರೋ ಹುಡುಗರನ್ನ ವಿಚಾರಿಸ್ಬಿಟ್ಟು ಪೊಲೀಸರು ಬಂದು, ಆ ಟೈಮ್ ಕಡೆ ಪೊಲೀಸರು ಬಂದು ಫೋನ್ ಮಾಡಿದಾಗ ಅವ್ರವ್ರು ಬಂದು ಜೀಪಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ಮುಂದಕ್ಕೆ ಏನಾಗುತ್ತೆ ಅಂತ ನೋಡ್ಬೇಕು ಸರ್.